ಬೆಂಗಳೂರಿನಲ್ಲಿ ನಕಲಿ ಅಧಿಕಾರಿಗಳ ಹೆಸರಿನಲ್ಲಿ ಗೋಲ್ಮಾಲ್ ಮಾಡಲಾಗಿದೆ. FSSAI ಅಧಿಕಾರಿಗಳು ಅಂತ ಹೇಳಿ ಅವರ ಹೆಸರಿನಲ್ಲಿ ಪಿಜಿಗಳಿಗೆ ವಂಚನೆ ಮಾಡಲಾಗಿದೆ. ನೋಡಿ, ಬೆಂಗಳೂರಿನಲ್ಲಿ ಅಧಿಕಾರಿಗಳ ವೇಷ ಹಾಕಿ ಪಿಜಿಗಳ ಮಾಲೀಕರನ್ನ ವಂಚಿಸಿರುವ ಪ್ರಕರಣ ಇದು. FSSAI ಸರ್ಟಿಫಿಕೇಟ್ ಕೊಡೋದಾಗಿ ಹಣ ವಸೂಲಿ ಮಾಡಿದ್ದಾರೆ. 100 ರೂಪಾಯಿ ಬೆಲೆ ಬಾಳುವಂಥ ಸರ್ಟಿಫಿಕೇಟ್ಗೆ ಸಾವಿರಾರು ರೂಪಾಯಿ ವಸೂಲಿ ಮಾಡಿದ್ದಾರೆ. ನಗರದ ಪಿಜಿಗಳನ್ನೇ ಟಾರ್ಗೆಟ್ ಮಾಡಿ ನಕಲಿ ಅಧಿಕಾರಿಗಳು ವಂಚನೆ ಮಾಡ್ತಾ ಇದ್ದಾರೆ. FSSAI ಸರ್ಟಿಫಿಕೇಟ್ ಕೊಡಿಸುವುದಾಗಿ 5 ರಿಂದ 10 ಸಾವಿರ ರೂಪಾಯಿ ವಂಚನೆ. ಹಣ ವಸೂಲು ಮಾಡ್ತಾ ಇದ್ದಂಥ ವಂಚಕರನ್ನು ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ್ದಾರೆ. ನಕಲಿ ಅಧಿಕಾರಿಯನ್ನು ಹಿಡಿದು PG ಅಸೋಸಿಯೇಷನ್ ರೆಡ್ ಹ್ಯಾಂಡ್ ಆಗಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. HL ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಳಗೆ ಈ ಪಿಜಿಗಳಿಗೆ ವಂಚನೆ ಮಾಡಿದ್ದಾರೆ. ಈ ಬಗ್ಗೆ HAL ಪೊಲೀಸರಿಗೆ ದೂರು ನೀಡಿದ್ದಾರೆ PG ಮಾಲೀಕರ ಸಂಘ. ವಂಚನೆ ಮಾಡ್ತಾ ಇದ್ದಂಥ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ್, ಪಿಜಿಗಳು ಕೆಲವೊಂದು ಕಡೆ, ನಾನು ಎಲ್ಲ ಪಿಜಿಗಳು ಅಂತ ಹೇಳಿ ಜನರಲೈಸ್ ಮಾಡೋಕ್ಕಾಗೋದಿಲ್ಲ, ಕೆಲವು ಪಿಜಿಗಳಿಗೆ ನಿಯಮಗಳನ್ನು ಪಾಲಿಸೋಕ್ಕಾಗೋದಿಲ್ಲ, ಅಥವಾ ಕೆಲವು ಪಿಜಿಗಳಿಗೆ ಸರ್ಟಿಫಿಕೇಟ್ಗಳನ್ನು ಹೊಂದಿರೋದಿಲ್ಲ. ಅದೇ ಇವರಿಗೆ ಬಂಡವಾಳನ ಹೇಗೆ ಗೊತ್ತಾಯ್ತು ಇದು ಪ್ರಕರಣ? ಖಂಡಿತವಾಗ್ಲೂ ದಶರಥ್, ಇದು ಬೆಂಗಳೂರಿನಲ್ಲಿ ನಕಲಿ ಅಧಿಕಾರಿಗಳ ಹೆಸರಿನಲ್ಲಿ ನಡೀತಾರಂತಹ ದಂಧೆ ಅನ್ನುವಂಥದ್ದು. FSSAI ಅಧಿಕಾರಿ ಹೆಸರಲ್ಲಿ ಪಿಜಿಗಳಿಗೆ ವಂಚನೆ ಮಾಡ್ತಾರಂತ ಪ್ರಕರಣ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಮುಖ್ಯವಾಗಿ ನಾನು FSSAI ಆಫೀಸರ್, ನಾನು ಸರ್ಟಿಫಿಕೇಟ್ ಕೊಡ್ತಿದ್ದೇನೆ ಅಂತ ಹೇಳಿ ಹಣವನ್ನ ಪೀಕ್ತಿದ್ರು. ಒಂದು ಸರ್ಟಿಫಿಕೇಟ್ಗೆ 100 ರೂಪೀಸ್ ಅಂತ ವಸೂಲಿ ಮಾಡುವಂತದ್ದು. ಪ್ರಮುಖವಾಗಿ ಇವರ ಟಾರ್ಗೆಟ್ ನೇರವಾಗಿ ಪಿಜಿಗಳ ಮೇಲೆ ಇರ್ತಿತ್ತು. ಅದು ನಕಲಿ, ನನ್ನ ಆಫೀಸರ್ ಅಂತ ಹೇಳಿ ನಕಲಿ ಇರುವಂತವ್ರು ನೇರವಾಗಿ ಪಿಜಿಗಳನ್ನ ಟಾರ್ಗೆಟ್ ಮಾಡುವಂತದ್ದು, ನಾವು ಸರ್ಟಿಫಿಕೇಟ್ ಅನ್ನ ಡೂಪ್ಲಿಕೇಟ್ ಆಗಿ ಕ್ರಿಯೇಟ್ ಮಾಡುವಂತದ್ದು, ಕ್ರಿಯೇಟ್ ಮಾಡಿ ಹಣವನ್ನ ಪಡೆಯುವಂತದ್ದು. ಇದು ಹಲವು ಕಡೆ ನೀಡ್ತಾ ಇರೋದ್ರ ಹಿನ್ನೆಲೆಯಲ್ಲಿ ಒಂದು ದಿನ ನೇರವಾಗಿ ಒಂದು PG ಇಂದಾನೆ ಕೂಡ ಒಂದು ಅಪ್ಲಿಕೇಶನ್ ತಗೊಳ್ಳೋ ರೀತಿಯಲ್ಲಿ ಒಂದು ಮಾಡಿ ಈ ಒಂದು ನಕಲಿ ಆಫೀಸರ್ಗಳನ್ನ ಟ್ರ್ಯಾಪ್ ಮಾಡಿರುವಂತದ್ದು. ಈಗಾಗಲೇ PG ಗೆಸ್ಟ್ ಅಕಾಡೆಮಿಷಿಯನ್ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ ಈಗ ಕಂಪ್ಲೇಂಟ್ ಕೂಡ ಆಗಿದೆ. ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಲಾಗಿದೆ. ಈಗ ಸಂಬಂಧಪಟ್ಟಂತಹ ಪೊಲೀಸರು ಕೂಡ HAL ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿ ಈಗ ಸಂಬಂಧಪಟ್ಟಂತಹ ವ್ಯಕ್ತಿ ಅಥವಾ ಗ್ಯಾಂಗ್ ಏನಿದೆ ಅಥವಾ ಟೀಮ್ ಏನಿದೆ ಅದು ಕೂಡ ಈಗ ವಶಕ್ಕೆ ಪಡೆದುಕೊಳ್ಳಿರುತ್ತದೆ. ಇನ್ನು ತನಿಖೆ ಆಗ್ತಾ ಇದೆ. ಇದರ ವ್ಯಾಪ್ತಿ ಎಲ್ಲೆಲ್ಲಿ ವಿಸ್ತರಣೆ ಆಗಿದೆ, ಇದು ಬೆಂಗಳೂರು ಪೂರ್ತಿ ಇದೆಯಾ, ಈ ಹೊರವಲಯಗಳಲ್ಲಿ ಮಾತ್ರ ಆಗ್ತಾ ಇದೆ, ಅಥವಾ ಇಡೀ BBMP ವ್ಯಾಪ್ತಿಯಲ್ಲೇ ಈ ತರದ್ದು ಇದೆಯಾ ಅನ್ನುವಂಥದ್ದು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಆದ್ರೆ ಇದು ದುರದೃಷ್ಟಕರ. ಈ ತರದಲ್ಲೂ ಕೂಡ ಹಣವನ್ನು ಮಾಡಬಹುದು ಅನ್ನುವಂಥದ್ದು ಮೊದಲ ಬಾರಿ ಗೊತ್ತಾ ಇರ್ತಕ್ಕಂಥದ್ದು. ಇದು ಈ ಒಂದು ನಕಲಿ ಡಾಕ್ಯುಮೆಂಟ್ ಸೃಷ್ಟಿ ಮಾಡುವಂತವ್ರ ಜಾಲ ಯಾವ ರೀತಿ ಇದೆ, ಇದ್ರ ಹಿಂದೆ ಯಾರ್ಯಾರು ಕೈವಾಡಿದೆ ಅನ್ನೋದು ಕೂಡ ಈಗ ವಿಚಾರಣೆ ಬಳಿಕ ಗೊತ್ತಾಗಬೇಕಾಗಿದೆ. ದಶರಥ್, ಎಸ್, ಥ್ಯಾಂಕ್ ಯು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ. ಘಟನೆ ನಡೆದಿದೆ ಕುಂದ್ರಳ್ಳಿ ಏರಿಯಾದಲ್ಲಿ. ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅಂತ ಒಬ್ರು ಮಹೇಂದ್ರ ಬಾಬು ಅಂತ ಒಬ್ರು ಬಂದು ಐಡೆಂಟಿ ಕಾರ್ಡ್ ತೋರಿಸಿ ನಾವು ಫುಡ್ಸ್ ಲೈಸೆನ್ಸ್ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡ್ತಾ ಇದ್ದಾರೆ. ಅದರಲ್ಲಿ ಫುಡ್ ಲೈಸೆನ್ಸ್ ಇಲ್ಲ, ಫುಡ್ ಸರ್ಟಿಫಿಕೇಟ್ ಮಾಡ್ಕೊಟ್ಟು ಗವರ್ಮೆಂಟ್ ರೇಟ್ 100 ರೂಪೀಸ್ ಇದೆ. ಅವರು 5000 to 10,000 ಒಳಗಡೆ ಕಲೆಕ್ಟ್ ಮಾಡಿ ಅವ್ರಿಗೆ ಫುಡ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಈ ತರ 1000 PG ಮೇಲೆ 1000 ಮೇಲೆ PGಗಳೆಲ್ಲ ಈ ತರ ಮಾಡ್ಕೊಟ್ಟು 1 crore ಮೇಲೆ ಫ್ರಾಡ್ ನಡೆದಿದ್ದು. ಇವತ್ತು ಕುಂದ್ರಳ್ಳಿ ಏರಿಯಾದಲ್ಲಿ ಸಿಕ್ಕಿದ್ದಾರೆ ಅವರು. ನಾವು HAL ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ. ACP ಮೇಡಮ್, ಪ್ರಿಯದರ್ಶಿನಿ ಮೇಡಮ್ ಅದರಲ್ಲಿ ಎಂಕ್ವೈರಿ ನಡೀತಾ ಇದೆ, ಇನ್ವೆಸ್ಟಿಗೇಷನ್. ಈ ತರ ಇವತ್ತು ದೊಡ್ಡ ಕೇಸ್ ನಡೆದಿದೆ. ದಯವಿಟ್ಟು ಎಲ್ಲರೂ ಗಮನಿಸಿ. ಮೀಡಿಯಾ ಥ್ರೂ ನಾವು ಗವರ್ಮೆಂಟ್ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಈ ತರ ಏಜೆಂಟ್ಸ್ ಎಲ್ಲ ಇದ್ದಾರೆ, ದಯವಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಮೀಡಿಯಾ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಸೆಕೆಂಡ್, PG ಓನರ್ಸ್, PG ನಡೀತಾ ಇರೋ ಓನರ್ಸ್ ಎಲ್ಲ ದಯವಿಟ್ಟು ಗಮನಿಸಿ. ಈ ತರ ಫ್ರಾಡ್ಗಳು ನಡೀತಾ ಇದೆ. ಯಾರೋ ಬಂದ್ಬಿಟ್ಟು ನಾವು ಆ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಅಂತ ಬಂದ್ಬಿಟ್ಟು ದುಡ್ಡು ಕೇಳ್ತಾ ಇದ್ದಾರೆ, ಈ ತರ ಮಾಡ್ಕೊಡ್ತಾರೆ ಅಂತ ದಯವಿಟ್ಟು ಯಾರು ಈ ತರ ನಂಬಬೇಡಿ. ನೀವು ದಯವಿಟ್ಟು ಎಲ್ಲ ಎಂಕ್ವೈರಿ ಮಾಡಿ ಆಮೇಲೆ ನೀವು ಅಡ್ವಾನ್ಸ್
ಪ್ರಾಸೆಸ್ ಮಾಡಿ. ಇವತ್ತೊಂದು ಘಟನೆ ನಡೆದಿದೆ ಕುಂದ್ರಳ್ಳಿ ಏರಿಯಾದಲ್ಲಿ. ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅಂತ ಒಬ್ಬರು